ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿಯ ವತಿಯಿಂದ ಈ ದಿನ ನಾವು ಬೆಂಗಳೂರಿನ ಎಲ್ಲ ಮೆಟ್ರೋ ಸ್ಟೇಷನ್ಗಳ ಮುಂದೆ ಅಮಾನವೀಯ ಮೆಟ್ರೋ ದರ ಏರಿಕೆಯನ್ನು ಇಳಿಸಿ ಅಂತೇಳಿ ಒತ್ತಾಯಿಸಿ ಪ್ರಚಾರೋಂದಲನವನ್ನು ಮಾಡ್ತಾ ಇದ್ದೀವಿ. ಜನರ ಬೆಂಬಲವನ್ನು ನಾವು ತಗೋತಾ ಇದ್ದೀವಿ. ಈ ದಿನ ಜೀವನಗತ್ಯ ಎಲ್ಲ ದಿನಸಿಗಳ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ನಮ್ಮ ಆದಾಯಗಳು ಕೂಲಿಗಳು ಅಷ್ಟಕ್ಕೆ ಇದ್ದಾವೆ. ಇವತ್ತು 20,000 ರೂಪಾಯಿ ಇನ್ಕಮ್ ಇರ್ತಕ್ಕಂಥವ್ರು 6,000 ರೂಪಾಯಿ ಮನೆ ಕಟ್ಟಿದ್ರೆ ಮೆಟ್ರೋಗೆ ತಿಂಗಳಿಗೆ 6,000 ರೂಪಾಯಿ ಕಟ್ಟಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು 8,000 ರೂಪಾಯಿನಲ್ಲಿ ಏನು ಬದುಕಬೇಕು, ಏನು ಸಾಯಬೇಕು ಜನ? ಇದು ಹೊರಲಾರದ ಹೊರೆ ಜನಸಾಮಾನ್ಯರಿಗೆ. ಮತ್ತು ಇದು ಭಾರತದಲ್ಲಿರುವಂತಹ ಎಲ್ಲ ಮೆಟ್ರೋಗಳ ದರಕ್ಕಿಂತಲೂ 50 ಪಟ್ಟು ಜಾಸ್ತಿನೇ ಇದೆ. ಆ ಹಿನ್ನೆಲೆಯಲ್ಲಿ ಇದು ಅತ್ಯಂತ ಅಮಾನವೀಯ ಜನವಿರೋಧಿ ಕ್ರಮ ಆಗಿದೆ. ಈ ಕೂಡಲೇ ಇದನ್ನು ಹಿಂಪಡಿಬೇಕು ಅಂತೇಳಿ ನಾವು ಪ್ರಚಾರದ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಸರ್. ವಿಶ್ವ ಮೆಟ್ರೋ ದರ ಏರಿಕೆ ವಿಚಾರವಾಗಿ ಮೆಟ್ರೋ ದರ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಅದ್ಭುತವಾಗಿ ಮಾಡಿದೆ. ಬೆಂಗಳೂರು ತುಂಬ ಸುಂದರವಾದ ನಗರ, ಎಲ್ಲರೂ ಆಕರ್ಷಣೀಯವಾಗಿದೆ. ಹಾಗೆ ಮೆಟ್ರೋ ಕೂಡ ಆಕರ್ಷಣೀಯವಾಗಿದೆ. ಆ ಥರ ಬೆಲೆನ ಆಕರ್ಷಣೀಯವಾಗಿಡೋದು ತಪ್ಪು. ಯಾಕೆಂತ ಹೇಳಿದ್ರೆ ಈ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸ್ ಏನಿದೆ ಇದನ್ನೆಲ್ಲ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಇದರಿಂದ ಪ್ರಾಫಿಟ್ ಮಾಡೋ ಅಂಥ ವ್ಯವಸ್ಥೆಗೆ ಸರ್ಕಾರ ನಿಜವಾಗ್ಲೂ ಬೆಳೆ ಕೊಡೋದು. ಸ್ಕೂಲಿಂದ ಪ್ರಾಫಿಟ್ ಮಾಡೋದು, ಮತ್ತು ಕಾಲೇಜಿಂದ ಪ್ರಾಫಿಟ್ ಮಾಡೋದು, ವಿದ್ಯಾಸಂಸ್ಥೆಗಳಿಂದ ಪ್ರಾಫಿಟ್ ಮಾಡೋದು, ಇದೆಲ್ಲ ಪ್ರಾಫಿಟ್ ಮಾಡೋ ಅಂಥ ವ್ಯವಸ್ಥೆ ಅಲ್ಲ. ಹಾಗೆ ಮೆಟ್ರೋ ಕೂಡ ಸಾರಿಗೆ ಸಂಚಾರ ಇರ್ಬೋದು, ಇದೆಲ್ಲ ಏನಾಗುತ್ತೆ, ಸ್ಕೂಲ್ ಮಕ್ಕಳು ಯೂಸ್ ಮಾಡ್ತಾರೆ, ಮತ್ತು ಪಬ್ಲಿಕ್ ಸೆಕ್ಟರ್ ಜನ ಯೂಸ್ ಮಾಡ್ತಾರೆ, ದೇಶಕ್ಕಾಗಿ ದುಡಿಯುವಂಥ ಜನ ಯೂಸ್ ಮಾಡ್ತಾರೆ, ಸರ್ಕಾರಕ್ಕಾಗಿ ದುಡಿಯುವಂಥ ಯೂಸ್ ಮಾಡ್ತಾರೆ, ಸಮಾಜ ಸೇವೆಗಾಗಿ ದುಡಿಯುವಂಥ ಜನ ಸಾರಿಗೆ ವ್ಯವಸ್ಥೆ ಯೂಸ್ ಮಾಡ್ತಾರೆ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಅನ್ನೋ ಒಂದು ಯೋಚನೆ ಸರ್ಕಾರ ಬಿಡಬೇಕು. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರಿಗೋಸ್ಕರ ಪ್ರತಿನಿಧಿಯಾಗಿ ಜನಸಾಮಾನ್ಯರಿಗೆ ಹೊರೆ ಆಗೋದು ತಪ್ಪು, ತುಂಬ ಅವಹೇಳನ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಯಾರಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಾ? ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವ್ರು ಅವ್ರ ಮೇಲೆ ಹೇಳಿ ಇವ್ರ ಮೇಲೆ ಹೇಳಿ ತಿಕ್ಕಾಟ ತಂದು ಮಧ್ಯ ಕತ್ರಿ ರೀತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಳಪಡಿಸೋದು ತುಂಬ ಬೇಜಾರಾಗೋಂಥ ವ್ಯವಸ್ಥೆ. ಏನಾಗುತ್ತೆ ಅಂತ ಹೇಳಿದ್ರೆ ಈ ಗಂಡ ಹೆಂಡತಿ ಮದುವೆನ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ಏನಾಗಿದೆ, ಪಾಪ ಜನ ಹೊಣೆಗಾರ ಆಗ್ತಿದ್ದಾರೆ. ನೀವು 10 ರೂಪಾಯಿ ಮಾಡಿದ್ರೆ ಪರವಾಗಿಲ್ಲ, 20 ರೂಪಾಯಿ 100 ಪಟ್ಟು ಅಂತ ಹೇಳಿದ್ರೆ ತುಂಬ ಕಷ್ಟ. ಏನೋ ಒಂದು ಸುಲಭವಾದ ಒಂದು ಸಾಗಾಣಿಕೆ ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗೋಂಥ ವ್ಯವಸ್ಥೆ 15 ನಿಮಿಷಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ ಇದರಲ್ಲಿ 3/4 ಗಂಟೆ ಆಗುತ್ತೆ. ಆ 3/4 ಗಂಟೆಗೆ ಸಮಯದ ಅವಧಿ ಮೇಲೆ ನೀನು ದುಡ್ಡನ್ನು ಹೇರೋದು ತುಂಬ ಕಷ್ಟ. ಜನ ಇವಾಗ ಒಂದೇ ಹೇಳ್ತೀನಿ, ಒಂದು ಮೆಟ್ರೋನಲ್ಲಿ 5 ಮೆಟ್ರೋ ಇದೆ. ಎಂಥ ಪ್ರಾಫಿಟ್ ಇದೆ ಅಂತ ಹೇಳಿದ್ರೆ ಜನ ನಿಂತ್ಕೊಂಡು ನೋಡ್ಬೋದು ಎಷ್ಟು ಲೂಟಿ ನಡೀತಾ ಇದೆ ಅಂತ. ಈ ಥರ ಒಂದು ವಿಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಪ್ರಾಫಿಟ್ ಇದೆ. ಆ ಪ್ರಾಫಿಟ್ನ ಜನಕ್ಕೆ ಬಿಡಿ, ಆಯಿತಾ? ಜನ ನಿಮಗೆ ಒಲಿತಾರೆ, ಆಯ್ತಾ? ಯಾರು ಸರ್ಕಾರ ನಡೆಸ್ಬೋದು, ನೀವು ನಡೆಸ್ಬೋದು, ನಾವು ನಡೆಸ್ಬೋದು. ಜನಸಾಮಾನ್ಯರಿಗೋಸ್ಕರ ನಡೆಸಿದ್ರೆ ಆಮೇಲೆ ಕಾಮನ್ ಮ್ಯಾನ್ ಪ್ರಾಬ್ಲಮ್ಸ್ ಇದೆಲ್ಲ, ಇದಕ್ಕೆಲ್ಲ ದಯವಿಟ್ಟು ತೊಂದರೆ ಕೊಡಬೇಡಿ. ಆಮೇಲೆ ಜನ ಮುಂದಿನ ಥರ ಅಲ್ಲ, ಇವತ್ತು ವಾಟ್ಸಪ್ ಇದೆ, ಟ್ವಿಟರ್ ಇದೆ, ಫೇಸ್ಬುಕ್ ಇದೆ, ಏನಾಗ್ತಿದೆ ಅಂತ ಜನ ತಿಳ್ಕೊಳ್ತಾರೆ, ಎಷ್ಟು ಪ್ರಾಫಿಟ್ ಇದೆ ಅಂತ ತಿಳ್ಕೊಳ್ತಾರೆ. ನೋ ಬಡಿ ಈಸ್ ಕ್ಲೋಸ್ಡ್ ಐಡಿಯಲ್, ಯಾರೂ ಇಲ್ಲ, ಯಾರು ಕಣ್ಮುಚ್ಕೊಂಡಿಲ್ಲ ಇಲ್ಲಿ, ಆಯಿತಾ? ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಬೆಂಗಳೂರು ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಒಂದು ಟ್ಯಾಕ್ಸ್ ಇರಲಿ, ಇವತ್ತಿಂದ ಅಲ್ಲ, ರಾಜ್ಯರು ಆಳ್ದಾಗಿಂದಲೂ ಹೊಸ ಒಂದು ಟ್ಯಾಕ್ಸ್ನ ಏರಿರೋ ಅಂತ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ. ಅದರಲ್ಲೂ ಬೆಂಗಳೂರಲ್ಲಿ ಇದೆಯಲ್ಲ, ತುಂಬಾ ನೀವು ಕಸೂಸೆಸ್ ತಗೋದು ಎಲ್ಲನೂ ಮಾಡಿ ತಗೊಳ್ಳಿ. ಏನಂತ ಹೇಳಿದ್ರೆ ಇದನ್ನ ಇನ್ನೊಂದು ಯಾವ ತೀರ ಮಾಡ್ಬೋದು ಅಂತ ಹೇಳಿದಾರ ಹೆಚ್ಚಿಗೆನ. ಸಪೋಸ್ ಇವಾಗ DA ಮತ್ತು ಇನ್ಕ್ರಿಮೆಂಟ್ ಆಗುತ್ತಲ್ಲ, 10 ರೂಪಾಯಿ ಇರೋ ಜಾಗದಲ್ಲಿ ನೀವು 2 ರೂಪಾಯಿ ಮಾಡಿ ವಾರ್ಷಿಕವಾಗೋ. ಇವಾಗ 5 ವರ್ಷದ ಕಾಲಾವಧಿನಲ್ಲಿ ನಿಮ್ಗೆ 1 ರೂಪಾಯಿ 2 ರೂಪಾಯಿ ಮಾಡ್ಕೊಂಡು ಹೋದ್ರೆ ಗೊತ್ತಾಗೋದಿಲ್ಲ. ಈ ಹಾಲಿನ ದರ 1 ರೂಪಾಯಿ 2 ರೂಪಾಯಿ ಮಾಡಿದಾಗ ನಿಮ್ಗೆ ಯಾರಿಗೂ ಹೊರೆ ಆಗಲ್ಲ ಅದು, ಆಯಿತಾ? ನನಗೂ 10 ರೂಪಾಯಿ ಸ್ಯಾಲ್ರಿ ಜಾಸ್ತಿ ಇದೆ, 1 ರೂಪಾಯಿ ಕೊಡ್ಬೋದು. ಹಾಗೆ ನೀವು 100ಕ್ಕೆ 100 ತೊಗೊಂಬಿಟ್ರೆ ಮೆಟ್ರೋಗೆ ಅಂತ ಒಂದು ಸೀಮಿತವಾದ ಒಂದು ಹಣ ಇಟ್ಟಾಗ ಅದು ತಗಲಿಸೋದು ತುಂಬ ಕಷ್ಟ ಆಗುತ್ತೆ. ಜನಪ್ರತಿನಿಧಿಗಳು ಅದೇ ಏನಾಗಿದೆ ಅಂದರೆ ಇದನ್ನು ಒಂಥರ ಅಕ್ಕಾಗ ಒಬ್ಬ ಕತೆ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಇವ್ರು ಮಾಡಿಬಿಟ್ಟು ಅವ್ರ ಮೇಲೆ ಹೇಳೋದು, ಅವ್ರು ಮಾಡಿಬಿಟ್ಟು ಇವ್ರ ಮೇಲೆ ಹೇಳೋದು. ಯಾವಾಗ ಕೇಂದ್ರ ರಾಜ್ಯ ಸರ್ಕಾರ ಹೊಂದಾಣಿಕೆ ಇಲ್ಲ, ಅಲ್ಲಿ ಪ್ರಜೆಗಳು ತುಂಬ ಬಡ ಸ್ಥಿತಿಗೆ ಹೋಗ್ತಾರೆ. ಯಾರಾದರೂ ಆಗಿರ್ಬೋದು, ನಮ್ಮ ದಾಯಾದಿಗಳ ಥರ ಇದ್ದಾಗ ನಾವು ಒಂದೇ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇಬ್ಬರು ಜೊತೆಲಿ ಇದ್ದಾಗ ಮಾತ್ರನೇ ಏನಾಗತ್ತೆ ಅಂತ ಹೇಳಿದ್ರೆ ಹೊಲ ಚೆನ್ನಾಗಿ ಬೆಳೆ ಬರುತ್ತೆ. ಬೆಳೆ ಬಂದರೆ ಭೂಮಿ ತಾಯಿ ಫಸಲು ಕೊಡ್ತಾಳೆ. ಆ ಫಸಲಿಂದ ಎಲ್ಲರೂ ಒಳ್ಳೆ ಊಟ ಮಾಡ್ಬೋದು, ಆರೋಗ್ಯಕರವಾಗಿರುತ್ತೆ, ಆ ತಿಂದವನಿಗೂ ಜೀರ್ಣ ಆಗುತ್ತೆ. ಆ ಥರ ಇರಬೇಕು. ಅವ್ರ ಮೇಲೆ ಇವ್ರು ಹೇಳಿ, ಇವ್ರ ಮೇಲೆ ಅವ್ರು ಹೇಳಿ ತಪ್ಪು, ತುಂಬಾ ತಪ್ಪು. ಯಾಕೆಂದರೆ ಇದಕ್ಕೊಂದು ಚೇರ್ಮನ್ ಇರುತ್ತೆ, ಒಂದು ಕಮಿಟಿ ಇರುತ್ತೆ, ಇವರು ಅದನ್ನು ಕಳಿಸ್ತಾರೆ, ಆ್ಯಕ್ಚುಲಿ ಕೇಂದ್ರಕ್ಕೆ ಕಳಿಸ್ತಾರೆ, ಈ ಥರ ಇಷ್ಟು ಪ್ರಪೋಸಲ್ ಇದೆ ಅಂದ್ಬಿಟ್ಟು, ಆಯಿತಾ? ಅದೆಲ್ಲ ಅದೇ ಮಂಜೂರಾತಿ ಮತ್ತೆ ಇವ್ರ ಕೆಳಗೆ ಇರುತ್ತೆ. ಯಾಕಂದರೆ ಸ್ಟೇಟ್ ಕಂಟ್ರೋಲ್ ಬಾಡಿ ಇರೋದ್ರಿಂದ ಇಬ್ಬರಿಗೂ ಶೇರಿಂಗ್ ಇರುತ್ತೆ, ಹೋಪ್ ನನಗೆ ಗೊತ್ತಿದ್ದಂಗೆ. ಹಾಗಾಗಿ ದಯವಿಟ್ಟು ಇದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಮೆಟ್ರೋ ದರನ ಕಂಪೇರ್ ಮಾಡಿ, ಎಲ್ಲ ಮೆಟ್ರೋಪಾಲಿಟನ್ ಸಿಟಿ ಕಂಪೇರ್ ಮಾಡಿ ಸಾಧಾರಣವಾಗಿ ಹಂತವಾಗಿ ಏರಿಸ್ಕೊಂಡು ಹೋದರೆ ಏನು ತೊಂದರೆ ಆಗೋದಿಲ್ಲ ಅನ್ಕೋತೀನಿ.